ಸಂಗತಿ ಕಮಲ್ ಹಾಸನ್ ಅವರನ್ನ ಕೈ ಹಿಡಿದಿರುವಂತವರು ಇದೇ ಕನ್ನಡಿಗರು. ಕನ್ನಡ ಕುರಿತು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲ್ ವಿರುದ್ಧ ಬೆಳಗಾವಿಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಚುರುಕು ಮುಟ್ಟಿಸಬೇಕಾಗಿದೆ ಅಂತವ್ರಿಗೆಲ್ಲ ಬೆಕ್ಕಾಬಿಟ್ಟಿಯಾಗಿ ನಾಲ್ಗೆ ಹರಿಬಿಟ್ರೆ ಕನ್ನಡಿಗರ ಸ್ವಾಭಿಮಾನದ ವಿಚಾರವಾಗಿ ಕನ್ನಡದ ಭಾಷೆಯ ವಿಚಾರವಾಗಿ ಬಂದ್ರೆ ಯಾರು ಕೂಡ ಸುಮ್ಮನಿರಲ್ಲ ಅಂತ ಕರವೆಯ ಶ್ರೀರಾಮೇಗೌಡ ಬಣದಿಂದ ಭಾರಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿದೆ. ರಸ್ತೆ ಮಧ್ಯೆ ಧರಣಿಯನ್ನ ಕುಳಿತು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಿರುವಂತದ್ದು. ಚೆನ್ನಮ್ಮ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಕೂಡ ಪ್ರತಿಭಟನೆಯನ್ನ ನಡೆಸಲಾಗ್ತಿದ್ದು, ಕಮಲ್ ಹಾಸನ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಡಿಸಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಲಾಗ್ತಿದೆ. ಒಂದು ಬೇಸರದ ವಿಚಾರ ಏನಪ್ಪಾ ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯದ ಸಿನಿಮಾಗಳು, ಶ್ರೀಗಂಧದ ನಾಡಿನ ಸಿನಿಮಾಗಳು ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಿರ್ಬೋದು, ಡಾಕ್ಟರ್ ಅಂಬರೀಷ್ ಅವರಾಗಿರ್ಬೋದು, ಅವರ ಕಾಲಮಾನದ ಸಂದರ್ಭದಲ್ಲಿ ರಾಜ್ಯಕ್ಕೆ ಇದ್ದಂತ ಆ ಒಂದು ಗೌರವ, ಭಾಷೆಗೆ ಇದ್ದಂತ ಒಂದು ಗೌರವ, ಡಾಕ್ಟರ್ ರಾಜ್ಕುಮಾರ್ ಅವರು ತಾವು ಹುಟ್ಟಿದಂತಹ ಹಾಗೆ ತಾವು ಕಲಿತಂತ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ನಾಡಿನ ಜನರು ನನ್ನನ್ನು ಬೆಳೆಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾನು ಪರಭಾಷೆಯಲ್ಲಿ ಸಿನಿಮಾ ಮಾಡೋದಿಲ್ಲ ಅಂತ ಕನ್ನಡ ಭಾಷೆಯ ಅಭಿಮಾನವನ್ನು ತೋರಿಸ್ಕೊಟ್ಟಂತವ್ರು. ಸೊ ಪ್ರಮುಖವಾಗಿ ಆ ನಟರನ್ನ ನೋಡಿ ಕಲ್ತ್ಕೊಳ್ಬೇಕಾಗುತ್ತೆ. ಬೇರೆ ಭಾಷೆಯ, ಬೇರೆ ಸಿನಿಮಾದ, ಬೇರೆ ಜನರ ವಿಚಾರವಾಗಿ ನಾಲಿಗೆ ಹರಿಬಿಡುವಂತಹ ಇಂತಹ ಕೆಲವೊಂದಿಷ್ಟು ನಟರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ನಟರು ನೀಡಿರುವಂತಹ ನಡೆದುಕೊಂಡಂತಹ ಆ ಒಂದು ಗೌರವಯುತವಾದಂತಹ ನಡೆಯನ್ನ ಇವರೆಲ್ಲರೂ ಮೈಗೂಡಿಸ್ಕೊಳ್ಬೇಕಾಗಿದೆ. ಈಗ ಸದ್ಯಕ್ಕೆ ಬೆಳಗಾವಿಯಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ, ಕರವೇ ಬಣದಿಂದ, ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಬಣದಿಂದ ಕೂಡ ಸದ್ಯಕ್ಕೆ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾವನ್ನ ಕರ್ನಾಟಕ ರಾಜ್ಯದಲ್ಲಿ ರಿಲೀಸ್ ಮಾಡಬಾರದು. ತಾಗ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹೈಕೋರ್ಟ್ ಮೊರೆ ಹೋಗ್ಲಾಗಿದೆ, ಇನ್ನೊಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡಬಾರದು ಅನ್ನುವಂತಹ ವಿಚಾರವಾಗಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಕನ್ನಡಿಗರ ಸ್ವಾಭಿಮಾನದ ವಿಚಾರವಾಗಿ, ಕನ್ನಡದ ಭಾಷೆ ವಿಚಾರವಾಗಿ ಬಂತು ಅಂದ್ರೆ ಈ ತರದೆಲ್ಲ ನಡಿಬೇಕು. ಹೋರಾಟದ ವಿಚಾರವಾಗಿ ಚುರುಕು ಮುಟ್ಟಿಸ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕನ್ನಡ ಭಾಷೆ, ನೆಲ, ಜಲ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ಸಹಿಸೋದಿಲ್ಲ. ಅದರಲ್ಲೂ ಕೂಡ ಕನ್ನಡ ಭಾಷೆಯ ವಿಚಾರವಾಗಿ ಮಾತನಾಡಿದ್ರೆ ಸೊ ಎಲ್ಲರೂ ಕೂಡ ಅವರನ್ನ ಹೊರ ದಬ್ತಾ ಇರೋದೆ. ಸೊ ಈಗ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಸಾಗ್ತಿದೆ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ರೂಪ, ಏನ್ ಕನ್ನಡ ಬಗ್ಗೆ ಯಾರೇ ಏನೇ ಮಾತಾಡಿದ್ರು ಕೂಡ ಏನ್ ಕನ್ನಡ ಇರ್ತಕ್ಕಂಥ ಅಭಿಮಾನಿಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು, ಇದ್ರ ಬಗ್ಗೆ ಅಂದ್ರೆ ಧ್ವನಿ ಎತ್ತಲೇಬೇಕೆಂಬುದು ಒಂದು ಕನ್ನಡಿಗರ ಒಂದು ಕೂಗಾಗಿರ್ತಕ್ಕಂಥ. ಇದೇ ರೀತಿಯಾಗಿ ಇವತ್ತು ಏನ್ ಶಿವರಾಮೇಗೌಡ ಬಣ ಏನಿದೆ, ಕರವೇ ಶಿವರಾಮೇಗೌಡ ಬಣದಿಂದ ಇವತ್ತು ಏನ್ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಇವತ್ತು ಚೆನ್ನಮ್ಮ ವೃತ್ತದಿಂದ ಡಿಸಿ ಆಫೀಸ್ ವರೆಗೆ ಇವತ್ತು ಒಂದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಇದರ ಮೂಲಕ ಏನ್ ಕಮಲ್ ಹಾಸನ್ ಅವನ ಅವನ ಫೋಟೋಗೆ ಇವತ್ತು ಚಪ್ಪಲಿ ಇಟ್ಟು ಕೊಡುವುದರ ಮುಖಾಂತರ ಅಂದ್ರೆ ನಾವು ಕನ್ನಡಿಗರು ಸುಮ್ಮನೆ ಕುಂದ್ರಲ್ಲ, ಕನ್ನಡ ವಿಚಾರಕ್ಕೆ ಬಂದ್ರೆ ಯಾವುದೇ ರೀತಿ ಆಗ್ಲಿ ನಾವು ಅಂದ್ರೆ ನಿಮ್ಮನ್ನ ಯಾವುದೇ ಅಂದ್ರೆ ಕನ್ನಡಕ್ಕೆ ಕರ್ನಾಟಕ ಒಳಗಡೆ ಬಿಡಲು ನಾವು ಅಂದ್ರೆ ನಿಮ್ಮನ್ನ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಯಾವುದೇ ರೀತಿಯಾದಂತ ನಿಮ್ಮ ಸಿನಿಮಾಗಳಾಗಿರ್ಬೋದು ಇವನ್ನ ನಾವು ಬಿಡುಗಡೆ ಮಾಡಿ ಕೊಡಲ್ಲ ಅಂತ ಹೇಳಿ ಇವತ್ತು ಏನ್ ಶಿವರಾಮೇಗೌಡ ಬಣ ಏನಿದೆ ಇವತ್ತು ಒಂದು ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ಇದಲ್ಲದೆ ಅಂದ್ರೆ ಕಮಲ್ ಹಾಸನ್ಗೆ ಅಂದ್ರೆ ಇವತ್ತು ಕಮಲ್ ಹಾಸನ್ಗೆ ಡಿಸಿ ಅವರ ಮುಖಾಂತರ ಇವತ್ತು ಅಂದ್ರೆ ಕರ್ನಾಟಕ ಸರ್ಕಾರಕ್ಕೆ ಕೂಡ ಒಂದು ಒತ್ತಾಯ ಮಾಡಿರ್ತಕ್ಕಂಥದ್ದು. ಅವ್ರದ್ದು ಯಾವುದೇ ಆದಂತ ಫಿಲ್ಮ್ ಆಗಿರ್ಬೋದು, ಅವ್ರದ್ದು ಯಾವುದೇ ಆದಂತ ಕಾರ್ಯಕ್ರಮ ಆಗಿರ್ಬೋದು, ಇದನ್ನ ಕರ್ನಾಟಕದಲ್ಲಿ ಕೈಗೊಳ್ಳಬಾರ್ದಂತ ಹೇಳಿ ಇವತ್ತು ಏನ್ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಇದೆ ಇವತ್ತು ಆಗ್ರಹಿಸಿದೆ ರೂಪ.